ಈಗ ನೋಡಿ ಇವ್ರು ಗ್ಯಾರಂಟಿ ಅಂತೇಳಿ ಸಿದ್ದರಾಮಯ್ಯನವ್ರು ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ 2000. ಈ ಗ್ಯಾರಂಟಿಗಳು ಏನಾಗ್ತದೆ ಅಂದರೆ ಚುನಾವಣಾ ಓಟಿನ ಗ್ಯಾರಂಟಿನೇ ಹೊರತು ಅವರ ಅಭಿವೃದ್ಧಿ ಅಥವಾ ಅವರ ಆರ್ಥಿಕ ವೃದ್ಧಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಬರೀ ಓಟಿನ ಗ್ಯಾರಂಟಿಗಳಷ್ಟೇ. ಈಗ ನೋಡಿ ಬಿಹಾರದಲ್ಲಿ ಅವ್ರದ್ದು ಯಾವ ಗ್ಯಾರಂಟಿ? 10,000 ರೂಪಾಯಿ, 10,000 ರೂಪಾಯಿ ಮಹಿಳೆಯರಿಗೆ. ಅಂದರೆ ಅಲ್ಲಿ ಗೆದ್ದಿದ್ದು ಯಾವುದು? BJP ಅಲ್ಲ, ಅಲ್ಲಿ 10,000 ರೂಪಾಯಿ ಗೆದ್ದಿದ್ದು. ಇಂಥ 3ನೇ ದರ್ಜೆ ರಾಜಕಾರಣ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಇವರಿಗೆ ಮಾನ ಮರ್ಯಾದೆ ಬಿಟ್ಟಿದ್ದಾರೆ. ಇಂಥ ಮರ್ಯಾದೆ ಬಿಟ್ಟವ್ರನ್ನ ನಾವು ನೋಡ್ತಾ ಕುಂತಿದ್ದೀವಿ, ಜನ ಸಹಿಸ್ಕೊತಾ ಇದ್ವಿ. ಇಷ್ಟು ಬಾಧೆಗಳ ನಡುವೆ, ಇಷ್ಟು ಅನ್ಯಾಯಗಳ ನಡುವೆ ಸಹಿಸ್ಕೊಂಡು ಕೂತ್ಕೊಳ್ಳೋದೇ ತಪ್ಪಾಗಿದೆ. ಅದಕ್ಕೆ ಇಂಥದನ್ನು ನಿಖರವಾಗಿ ಅವರ ಮುಖಕ್ಕೆ ನೇರವಾಗಿ ಹೇಳಿ ರೈತರು ಬೇರೆ ಥರದ ಆಲೋಚನೆ ಮಾಡುವಂಥ ಸನ್ನಿವೇಶಗಳನ್ನು ನಾವು ತಯಾರು ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನೋಡಿ ಇವ್ರು ಗ್ಯಾರಂಟಿ ಅಂತೇಳಿ ಸಿದ್ದರಾಮಯ್ಯನವ್ರು ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ 2000. ಈ ಗ್ಯಾರಂಟಿಗಳು ಏನಾಗ್ತದೆ ಅಂದರೆ ಚುನಾವಣಾ ಓಟಿನ ಗ್ಯಾರಂಟಿನೇ ಹೊರತು ಅವರ ಅಭಿವೃದ್ಧಿ ಅಥವಾ ಅವರ ಆರ್ಥಿಕ ವೃದ್ಧಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಬರೀ ಓಟಿನ ಗ್ಯಾರಂಟಿಗಳಷ್ಟೇ. ಈಗ ನೋಡಿ ಬಿಹಾರದಲ್ಲಿ ಅವ್ರದ್ದು ಯಾವ ಗ್ಯಾರಂಟಿ? 10,000 ರೂಪಾಯಿ, 10,000 ರೂಪಾಯಿ ಮಹಿಳೆಯರಿಗೆ. ಅಂದರೆ ಅಲ್ಲಿ ಗೆದ್ದಿದ್ದು ಯಾವುದು? BJP ಅಲ್ಲ, ಅಲ್ಲಿ 10,000 ರೂಪಾಯಿ ಗೆದ್ದಿದ್ದು. ಇಂಥ 3ನೇ ದರ್ಜೆ ರಾಜಕಾರಣ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಇವರಿಗೆ ಮಾನ ಮರ್ಯಾದೆ ಬಿಟ್ಟಿದ್ದಾರೆ. ಇಂಥ ಮರ್ಯಾದೆ ಬಿಟ್ಟವ್ರನ್ನ ನಾವು ನೋಡ್ತಾ ಕುಂತಿದ್ದೀವಿ, ಜನ ಸಹಿಸ್ಕೊತಾ ಇದ್ವಿ. ಇಷ್ಟು ಬಾಧೆಗಳ ನಡುವೆ, ಇಷ್ಟು ಅನ್ಯಾಯಗಳ ನಡುವೆ ಸಹಿಸ್ಕೊಂಡು ಕೂತ್ಕೊಳ್ಳೋದೇ ತಪ್ಪಾಗಿದೆ. ಅದಕ್ಕೆ ಇಂಥದನ್ನು ನಿಖರವಾಗಿ ಅವರ ಮುಖಕ್ಕೆ ನೇರವಾಗಿ ಹೇಳಿ ರೈತರು ಬೇರೆ ಥರದ ಆಲೋಚನೆ ಮಾಡುವಂಥ ಸನ್ನಿವೇಶಗಳನ್ನು ನಾವು ತಯಾರು ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನೋಡಿ ಇವ್ರು ಗ್ಯಾರಂಟಿ ಅಂತೇಳಿ ಸಿದ್ದರಾಮಯ್ಯನವ್ರು ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ 2000. ಈ ಗ್ಯಾರಂಟಿಗಳು ಏನಾಗ್ತದೆ ಅಂದರೆ ಚುನಾವಣಾ ಓಟಿನ ಗ್ಯಾರಂಟಿನೇ ಹೊರತು ಅವರ ಅಭಿವೃದ್ಧಿ ಅಥವಾ ಅವರ ಆರ್ಥಿಕ ವೃದ್ಧಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಬರೀ ಓಟಿನ ಗ್ಯಾರಂಟಿಗಳಷ್ಟೇ. ಈಗ ನೋಡಿ ಬಿಹಾರದಲ್ಲಿ ಅವ್ರದ್ದು ಯಾವ ಗ್ಯಾರಂಟಿ? 10,000 ರೂಪಾಯಿ, 10,000 ರೂಪಾಯಿ ಮಹಿಳೆಯರಿಗೆ. ಅಂದರೆ ಅಲ್ಲಿ ಗೆದ್ದಿದ್ದು ಯಾವುದು? BJP ಅಲ್ಲ, ಅಲ್ಲಿ 10,000 ರೂಪಾಯಿ ಗೆದ್ದಿದ್ದು. ಇಂಥ 3ನೇ ದರ್ಜೆ ರಾಜಕಾರಣ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಇವರಿಗೆ ಮಾನ ಮರ್ಯಾದೆ ಬಿಟ್ಟಿದ್ದಾರೆ. ಇಂಥ ಮರ್ಯಾದೆ ಬಿಟ್ಟವ್ರನ್ನ ನಾವು ನೋಡ್ತಾ ಕುಂತಿದ್ದೀವಿ, ಜನ ಸಹಿಸ್ಕೊತಾ ಇದ್ವಿ. ಇಷ್ಟು ಬಾಧೆಗಳ ನಡುವೆ, ಇಷ್ಟು ಅನ್ಯಾಯಗಳ ನಡುವೆ ಸಹಿಸ್ಕೊಂಡು ಕೂತ್ಕೊಳ್ಳೋದೇ ತಪ್ಪಾಗಿದೆ. ಅದಕ್ಕೆ ಇಂಥದನ್ನು ನಿಖರವಾಗಿ ಅವರ ಮುಖಕ್ಕೆ ನೇರವಾಗಿ ಹೇಳಿ ರೈತರು ಬೇರೆ ಥರದ ಆಲೋಚನೆ ಮಾಡುವಂಥ ಸನ್ನಿವೇಶಗಳನ್ನು ನಾವು ತಯಾರು ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ.